ಕ್ರೈಮ್ ರೇಟ್ ಕಮ್ಮಿ ಆಗಲಿ ಅಂತ ಪೊಲೀಸರು ಹೋಮ ಹವನವನ್ನ ಮಾಡ್ತಾ ಇದ್ದಾರೆ. ಅಪರಾಧ ಕೃತ್ಯಗಳು ಕಡಿಮೆ ಆಗಲಿ ಅಂತ ಹೋಮ ಹವನವನ್ನ ಮಾಡ್ತಾ ಇದ್ದಾರೆ. ದೇವರ ಮೊರೆ ಹೋಗಿದ್ದಾರೆ. ಕ್ರೈಮ್ ರೇಟ್ ಕಮ್ಮಿ ಆಗಲಿ ಅಂತ ಪೊಲೀಸರು ಹೋಮ ಹವನ ಮಾಡ್ತಾ ಇದ್ದಾರೆ. ಅಪರಾಧ ಕೃತ್ಯಗಳು ಕಡಿಮೆ ಆಗಲಿ ಅಂತ ಹೋಮ ಹವನದ ಮೊರೆ ಹೋಗಿದ್ದಾರೆ. ಬೆಳಗಾವಿ ಮಾಳಮಾರುತಿ ಪೊಲೀಸರಿಂದ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಲಾಗಿದೆ. ಠಾಣೆಯಲ್ಲೇ ಹೋಮ ಹವನ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಠಾಣೆ ಬಾಗಿಲಿಗೆ ಬೂದುಗುಂಬಳಕಾಯಿ ಒಡೆದು ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇಡೀ ಠಾಣೆಗೆ ಶಾಂತಿ ಹೋಮವನ್ನ ಮಾಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. 1.5 ತಿಂಗಳಲ್ಲಿ ಅತಿ ಹೆಚ್ಚು ಅಪರಾಧ ಕೃತ್ಯಗಳು ನಡೆದಿದೆ ಈ ಠಾಣೆಯಲ್ಲಿ. ಕಳೆದ ವಾರ ಮಹಿಳೆ ವ್ಯವಸ್ಥೆಗೊಳಿಸಿ ಹಲ್ಲೆಯನ್ನ ಮಾಡಲಾಗಿತ್ತು. ಮೊನ್ನೆ ಇದೇ ಠಾಣೆ ವ್ಯಾಪ್ತಿಯಲ್ಲಿ ಪ್ರೀತಿಗಾಗಿ ಗುಂಡಿನ ಸದ್ದು ಕೂಡ ಕೇಳಿಬಂದಿತ್ತು. ಕೊಲೆ, ಸುಲಿಗೆ, ದರೋಡೆ, ಕಳ್ಳತನ ಸೇರಿ 45ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ಕ್ರೈಮ್ ರೇಟ್ ಕಮ್ಮಿ ಆಗ್ಲಪ್ಪ ಅಂತ ದೇವರ ಮೊರೆ ಹೋಗಿದ್ದಾರೆ ಇಲ್ಲಿ ಪೊಲೀಸರು. ಬೆಳಗಾವಿ ಮಾಳಮಾರುತಿ ಪೊಲೀಸರಿಂದ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಾ, ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಿದ್ದಾರೆ. ಅದು ಕೂಡ ಠಾಣೆ ಒಳಗಡೆ ಶಾಂತಿ ಹೋಮವನ್ನ ಮಾಡಿದ್ದಾರೆ. 1.5 ತಿಂಗಳಲ್ಲಿ ಅತಿ ಹೆಚ್ಚು ಅಪರಾಧ ಕೃತ್ಯ ಈ ಠಾಣೆಯಲ್ಲಿ ನಡೆದಿದೆ. ಕಳೆದ ವಾರ ಕೂಡ ಗಮನಿಸಬಹುದು, ಮಹಿಳೆಯ ವಿವಸ್ತ್ರಗೊಳಿಸಿ ಹಲ್ಲೆಯನ್ನ ಮಾಡಲಾಗಿತ್ತು. ಮೊನ್ನೆ ಇದೇ ಠಾಣೆ ವ್ಯಾಪ್ತಿಯಲ್ಲಿ ಪ್ರೀತಿಗಾಗಿ ಗುಂಡಿನ ಸದ್ದು ಕೂಡ ಕೇಳಬಂದಿತ್ತು. ಹಾಗಾಗಿ ಕ್ರೈಮ್ ರೇಟ್ ಕಡಿಮೆ ಆಗಲಿ ಅಂತ ಪೊಲೀಸರು ಹೋಮ ಹವನವನ್ನ ಮಾಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಬೆಳಗಾವಿಯಲ್ಲಿ ಕ್ರೈಮ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಕ್ರೈಮ್ ರೇಟ್ ಕಡಿಮೆ ಆಗಲಿ ಅಂತ ಪೊಲೀಸರು ಹೋಮ ಹವನವನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿಚಾರವಾಗಿ? ಹೌದು ಸಾಹಿತ್ಯ, ಏನು ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅನೇಕ ದಿನಗಳಿಂದ ಕಳೆದ 1 ತಿಂಗಳಿಂದ ಒಟ್ಟು 45 ಪ್ರಕರಣಗಳು ದಾಖಲಾಗಿದ್ದಾವೆ. ಏನು ಕಳ್ಳತನ ಆಗಿರ್ಬೋದು, ಸುಲಿಗೆ, ವಂಚನೆ ಮತ್ತು ಅತ್ಯಾಚಾರ ಪ್ರಕರಣಗಳು, ಒಟ್ಟು 45 ಪ್ರಕರಣಗಳು ಒಂದು ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಬೆಳಗಾವಿಯ ಏನು ಮಾಳಮಾರುತಿ ಸಿಪಿ ಆದಂತಹ JM ಕಾಳಿಮೂರ್ತಿ ಅವರು ಹೋಮ ಹವನಕ್ಕೆ ಮೊರೆ ಹೋಗಿದ್ದಾರೆ. ಶಾಂತಿ ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಶಾಂತಿ ನೆಲೆಸಲಿ ಅಂತ ಹೇಳಿ ಅವರು ಒಂದು ಹೋಮ ಹವನಕ್ಕೆ ಮಾರು ಹೋಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಪೊಲೀಸರು ಅಂತಂದ್ರೆ ಮೂಢನಂಬಿಕೆಗಳನ್ನು ವಿರೋಧಿಸಿ ಅದನ್ನ ನಿಲ್ಲಿಸಬೇಕಾದ್ರೆ ಅವರೇ ಮೂಢನಂಬಿಕೆ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗಾಗಲೇ ಸಾರ್ವಜನಿಕರಲ್ಲೂ ಸಹ ಚರ್ಚೆ ಆಗ್ತಾ ಇದೆ. ಇನ್ನಾದ್ರೂ ಸಹ ಬೆಳಗಾವಿಯ ಪೊಲೀಸರು ಏನು ಒಂದು ಕ್ರೈಮ್ ಅನ್ನು ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಂಡು ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸಬೇಕು. ಆದ್ರೆ ದೇವರ ಮೊರೆ ಹೋಗಿ ಹೋಮ ಹವನ ಮಾಡಿದವರು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಇವಾಗ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಆದ್ರೆ ಕಳೆದ 1 ತಿಂಗಳಲ್ಲಿ ಆ ಒಂದು ಪ್ರಕರಣ ಏನು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಟ್ಟು 45 ಪ್ರಕರಣಗಳು ದಾಖಲಾಗ್ತವೆ. ಇದರಿಂದ ಹೆದರಿದಂತ ಆ ಸ್ಥಳೀಯ ಪೊಲೀಸರು ಏನ್ ಮಾಡ್ತಾರೆ, ಹೋಮ ಹವನದ ಮೊರೆ ಹೋಗ್ತಾರೆ. ಹೋಮ ಹವನದ ಮೊರೆ ಹೋಗಿ ಮಾಳಮಾರುತಿ ಪೊಲೀಸ್ ಠಾಣೆಯ ಏನು ಬಾಗಿಲಿಗೆ ಒಂದು ಕುಂಬಳಕಾಯನ್ನು ಹೊಡಿತಾರೆ. ಅದೇ ತರನಾಗಿ ಒಳಗೆ ಒಂದು ಬೇರೆ ಬೇರೆ ದೇವರ ಪೂಜೆಯನ್ನು ಸಹ ಮಾಡ್ತಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ.